ಸೋಲುಗಳಿಗೆ ಅಂಜದಿರಿ ಅನ್ನೋ ವಿಷಯದ ಬಗ್ಗೆ ಇವತ್ತು ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ. ಯಾಕೆಂದರೆ ಈ ಪುಸ್ತಕ ಬರೆದಿದ್ದೇನೆ. ಈ ಪುಸ್ತಕ ಬರೆಯೋ ಹಿಂದಿನ ಕತೆ ಹೇಳಿಬಿಡ್ತಾನೆ. ನಾನು ವಿಕ್ಟೋರಿಯಾ ಆಸ್ಪತ್ರೆಯ ಶವಾಗಾರದ ಮುಖ್ಯಸ್ಥ ಡಾಕ್ಟರ್ ದೇವದಾಸ್ನ ಭೇಟಿ ಮಾಡೋಕ್ಕೆ ಹೋಗಿದ್ದೆ. ಟಿ ವಿ ಇಂಟರ್ವ್ಯೂ ಮಾಡೋಕ್ಕೇನೆ ನೋಡ್ತೀನಿ, ಅವ್ರ ಟೇಬಲ್ ಕೆಳಗಡೆ ಅಟ್ರಾಕ್ಟಿವ್ ನೇಮ್ಸ್ ಇದೆ, ಒಂದು 15-20. ಏನು ಸಾರ್ ಅಂದೆ. ಏಪ್ರಿಲಲ್ಲಿ ಎಕ್ಸಾಮು ಅಂತ ಫೆಬ್ರವರಿನಲ್ಲಿ ಸೂಯಿಸೈಡ್ ಮಾಡ್ಕೊಂಡಿರೋರು ಲಿಸ್ಟು ಸಾರ್ ಅಂದರು. ನೀವು ಬೇರೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್ ಅಂತೀರಿ, ಯುವಕರಿಗೆ ಹೇಳಿ ಪರೀಕ್ಷೆಗಿಂತ ಜೀವನ ದೊಡ್ಡದು ಅಂತ ಡಾಕ್ಟರ್ ದೇವದಾಸ್ ಹೇಳಿದ್ರು. ಅದಾದಮೇಲೆ ನನ್ನ ಮೈಂಡಲ್ಲಿ ಕೊರಿತಾ ಇತ್ತು. ಶಾಲಾ ಕಾಲೇಜುಗಳಿಗೆ ಹೋದರೆ ಈ ವಿಚಾರ ಹೇಳ್ತಾ ಇದ್ದೆ. ಯಾಕೆ ಈ ವಿಷಯದ ಬಗ್ಗೆನೇ ಒಂದು ಪ್ರೆಸೆಂಟೇಷನ್ ಮಾಡಬಾರ್ದು ಅಂತ ಚಂದನ ಟಿ ವಿನಲ್ಲಿ 25 ನಿಮಿಷ ಮಾತಾಡಿದೆ. 1,000 ಕಾಲ್ಸ್ ಬಂದ್ಬಿಡೋದ, 300 ಜನ ನಾನು ನೋಡಬೇಕು ಅಂತ ಹುಡ್ಕೊಂಬಂದ್ಬಿಡೋದ. ಆವಾಗ ಗೊತ್ತಾಯ್ತು ಜನರಿಗೆ ಈ ವಿಷಯ ಬೇಕಾಗಿದೆ ಅಂತ. ಆಗ ನಾನು ಆ ಪ್ರೆಸೆಂಟೇಷನ್ನಲ್ಲಿ ಮಾಡಿದ ವಿಚಾರಗಳನ್ನೇ ಇಟ್ಕೊಂಡು ಸೋಲುಗಳಿಗೆ ಅಂಜದಿರಿ ಅಂತ ಪುಸ್ತಕ ಬರೆದ್ಬಿಟ್ಟೆ. ಏನು ಸೋಲು ಅನ್ನೋದು ಎಲ್ಲರೂ ಕೇಳಿರ್ತೀರ, ಆದರೆ ಅಂಜಬೇಡಿ ಅಂತ ಹೇಳ್ತಾ ಇದ್ದೀನಿ. ನಾನೇನು ಮಾಡಿದೆ, ಅದಕ್ಕೆ ಸೋತು ಗೆದ್ದವ್ರದ್ದೆಲ್ಲ ಲಿಸ್ಟ್ ಪಟ್ಟಿ ಮಾಡಿದೆ. ಅವರೇ ಹಾಗೆ ಮಾಡಬೇಕಾದ್ರೆ ನಮ್ಗೇನ್ರಿ, ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ. ಅದ್ರ ಜೊತೆಗೆ ನನ್ನ ಲೈಫಲ್ಲೂ ಕೆಲವು ಸೋಲುಗಳಾಗ್ಬಿಡೋದು. ಆ ಟೈಮಲ್ಲಿ ನನ್ಗೆ ಅವಾಗ ಇಲ್ಲ ಈ ವಿಷಯ ಬರೀಲೇಬೇಕು, ನನಗೆ ಫಸ್ಟ್ ಕಾನ್ಫಿಡೆನ್ಸ್ ಬರುತ್ತೆ, ಆಮೇಲೆ ಬೇರೆಯವ್ರಿಗೂ ಕಾನ್ಫಿಡೆನ್ಸ್ ಬರುತ್ತೆ ಅಂತ ಅನ್ನಿಸ್ತು. ಸ್ನೇಹಿತರೆ, 16 ಎಡಿಷನ್ಸ್ ಈ ಕೃತಿ ಆಯಿತು, ಸೋಲುಗಳಿಗೆ ಅಂಜಿದ್ರಿ. ಇಂಗ್ಲೀಷ್ನಲ್ಲಿ ಫಿಯರ್ ನಾಟ್ ಫೇಲ್ಯೂರ್ಸ್ ಅಂತ ಟ್ರಾನ್ಸ್ಲೇಟ್ ಆಗಿದೆ ಈ ಒಂದು ಕೃತಿ. ನೀವು ಇಂಗ್ಲೀಷಲ್ಲಾದರೂ ಓದ್ರಿ, ಕನ್ನಡದಲ್ಲಾದರೂ ಓದಿ. ಆದರೆ ಯಾರ ಉದಾಹರಣೆಗಳನ್ನು ತೆಗೆದುಕೊಂಡಿದ್ದೇನೆ ಅನ್ನೋದನ್ನು ನಿಮಗೆ ಪರಿಚಯ ಮಾಡಿಕೊಡ್ತೇನೆ. ಪರಿವಿಡಿಯಲ್ಲಿ ಯಾವ ರೀತಿ ವಿಷಯ ಇದೆ ಹೇಳಿಬಿಟ್ಟು ಇವತ್ತು ಉದಾಹರಣೆಗಳನ್ನೇ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಸೋಲೆಂಬುದು ಗೆಲುವಿನ ಮೆಟ್ಟಿಲು, ಸೋತು ಗೆದ್ದವರು ಅಂಗವಿಕಲತೆಯಿಂದ ಯಶಸ್ಸಿನತ್ತ. ಸೋಲುಗಳಿಗೆ ಅಂಜದಿರಿ, ಗೆಲುವಿನ ಮಹತ್ವ, ಯಶಸ್ಸು ನಮ್ಮ ಬಂಧುವಾಗಲಿ, ಮನೋಭಾವ, ಸಮಸ್ಯೆ ನಿವಾರಣೆ, ಸಂಘರ್ಷ, ಆತ್ಮಹತ್ಯೆ ಸಮಸ್ಯೆಗೆ ಪರಿಹಾರವಲ್ಲ. ಸವಾಲುಗಳನ್ನು ಕ್ರಿಯೆಯತ್ತ ಕೊಂಡೊಯ್ಯಿರಿ. ಆತ್ಮವಿಶ್ವಾಸ ಚೈತನ್ಯದ ಚಿಲುಮೆಯಾಗಿ ಆತ್ಮವಿಶ್ವಾಸ ವೃದ್ಧಿಸಿಕೊಳ್ಳಲು ನೆರವಾಗುವ ಅಂಶಗಳು, ಪ್ರೇರಣೆಯ ಮಹತ್ವ, ಸ್ಫೂರ್ತಿಯ ಕಿಡಿಗಳು. ಆತ್ಮವಿಶ್ವಾಸಕ್ಕೆ ಮತ್ತೊಂದು ಹೆಸರು ಸ್ವಾಮಿ ವಿವೇಕಾನಂದ. ಆತ್ಮವಿಶ್ವಾಸ ಕುರಿತು ಚಿಂತಕರ ಅನಿಸಿಕೆ, ನಾವೇನಾಗಬೇಕೆಂಬುದನ್ನು ನಾವೇ ನಿರ್ಧರಿಸೋಣ. ಅತಿಯಾದ ಆತ್ಮವಿಶ್ವಾಸವು ಒಳಿತಲ್ಲ, ನಿರಂತರ ಪ್ರಯತ್ನವೇ ಯಶಸ್ಸಿನ ಗುಟ್ಟು. ವಿಷಯಗಳು ಹೇಗಿದೆ ಇದರಲ್ಲಿ ನಾನೊಂದು ರೀತಿ ಸಮ್ಮರಿ ರೂಪದಲ್ಲಿ ಒಂದೊಂದು ಚಾಪ್ಟ್ರಲ್ಲೂ ಒಂದೊಂದು ಇನ್ಫಾರ್ಮೇಷನ್ ಕೊಡ್ತಾ ಬರ್ತಾನೆ. ಕೆ.ಸಿ. ಶಿವಪ್ಪ ಅವರ ಒಂದು ಕವನ ತಗೊಂಡಿದ್ದಾನೆ. ಸೋಲೆಂದು ವಿಜ್ಞಾನಿ ಸುಮ್ಮನಿದ್ದರೆ ಒಪ್ಪಿ, ಸಿಗುತ್ತಿತ್ತೆ ವಿದ್ಯುತ್ತು, ಟಿವಿ, ಟೆಲಿಫೋನು, ಇರಲಿ 1000 ಸೋಲು, ಇದೆ ಕೊನೆಗೆ ವಿಜಯ ಸಿರಿ, ಸೋಲು ಗೆಲುವಿಗೆ ಹಾದಿ ಮುದ್ದು ರಾಮ. ನನಗೆ ಈ ಕವಿ ತುಂಬ ಪರಿಚಯ ಕೂಡ, ಕೆ.ಸಿ. ಶಿವಪ್ಪನವರು. ಎಷ್ಟು ಚೆನ್ನಾಗಿ ಹೇಳಿದಾರಲ್ವಾ. ಆಮೇಲೆ ಕೆಲವು ಹೇಳಿಕೆಗಳನ್ನು ಕೂಡ ತೆಗೆದುಕೊಂಡಿದ್ದೇನೆ. ಅದರಲ್ಲಿ ಒಂದು ಹೇಳಿಕೆ ಮಾತ್ರ ಹಂಚಿಕೊಳ್ತೇನೆ. ಸೋತೆನೆಂದರೆ ನೀನು ಸೋಮಾರಿ ಎಂದು ಅರ್ಥವಲ್ಲ, ಅದು ನೀನು ಪರಿಪೂರ್ಣನಲ್ಲ, ಪ್ರಯತ್ನಿಸಿದರೆ ಮೇಲ್ಮಟ್ಟ ಮುಟ್ಟಬಲ್ಲೆ ಎನ್ನುವುದರ ಸೂಚನೆ. ಇದು ನ್ಯೂಟನ್ ಹೇಳಿರುವ ಮಾತು. ಜೊತೆಗೆ ಈ ಸೋಲು ಮತ್ತು ಗೆಲುವು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ ಎನ್ನುವ ವಿಷಯವನ್ನು ಅರ್ಥ ಮಾಡಿಸಿ, ಕಷ್ಟ, ತಪ್ಪು, ಸಾವು ಈ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಬರ್ತಾ ಇದ್ದೇನೆ. ಸೋತು ಗೆದ್ದವರು ಎನ್ನುವ ಚಾಪ್ಟರ್ನಲ್ಲಿ ಎಡ್ಮಂಡ್ ಹಿಲೇರಿ ಒಂದು ಮಾತು ಹೇಳ್ತಾರೆ. ಮೌಂಟ್ ಎವರೆಸ್ಟ್ ಏರಬೇಕೆಂದು ಅನೇಕ ಬಾರಿ ಪ್ರಯತ್ನಿಸಿ ಸೋತಿದ್ದರು. ಆಗ ಮೌಂಟ್ ಎವರೆಸ್ಟ್ ನೋಡುತ್ತಾ, ನೀನೀಗ ನನ್ನನ್ನು ಸೋಲಿಸಿರಬಹುದು, ಆದರೆ ನಾನು ಮತ್ತೆ ಬರುತ್ತೇನೆ, ಏಕೆಂದರೆ ನಾನು ಬೆಳೆಯುತ್ತೇನೆ, ನೀನು ಬೆಳೆಯಲಾಗುವುದಿಲ್ಲ ಅಂತ ಹೇಳ್ತಾ ಇದ್ರಂತೆ. ಅಲ್ವಾ ಸ್ನೇಹಿತರೆ? ಅಬ್ರಹಾಂ ಲಿಂಕನ್ 9ನೇ ವಯಸ್ಸಿನಲ್ಲಿ ತಾಯಿ ಸಾವಾಗುತ್ತೆ. 22ನೇ ವಯಸ್ಸಿನಲ್ಲಿ ಗುಮಾಸ್ತನ ಕೆಲಸದಿಂದ ವಜಾ ಮಾಡ್ತಾರೆ. ಹೆಂಡತಿ ಸಾವು 25ನೇ ವಯಸ್ಸಿನಲ್ಲಿ ಆಗ್ತದೆ.
ಸಭಾಧ್ಯಕ್ಷರ ಚುನಾವಣೆಯಲ್ಲಿ ಸೋಲು 30ನೇ ವಯಸ್ಸಿನಲ್ಲಿ, ಮಗನ ಸಾವು 46ನೇ ವಯಸ್ಸಿನಲ್ಲಿ, ಆದರೆ 52ನೇ ವಯಸ್ಸಿನಲ್ಲಿ ಅಮೇರಿಕ ಅಧ್ಯಕ್ಷ ಆಗ್ತಾರೆ. ಬರೀ ಸೋಲುಗಳು ಸೋಲುಗಳು ಸೋಲುಗಳು. ಅಬ್ರಹಾಂ ಲಿಂಕನ್ನ ನೀವು ಜ್ಞಾಪಿಸಿಕೊಳ್ಳಿ ಸ್ನೇಹಿತರೆ. ಆರಂಭಿಕ ಹಂತದಲ್ಲಿ ಅಮಿತಾಬ್ ಬಚ್ಚನ್ ಅನೇಕ ಸೋಲುಗಳನ್ನು ಅನುಭವಿಸಿ ಯಶಸ್ಸನ್ನು ಸಾಧಿಸಿದ್ದಾರೆ ಅನ್ನೋದನ್ನು ದಾಖಲೆ ಮಾಡಿದ್ದೇನೆ. ಕೆನ್ ನೋರುಕೆ ಅನ್ನುವ ಒಬ್ಬ ಜಪಾನಿ ಯುವಕ 6 ಖಂಡಗಳಲ್ಲಿನ ಅತಿ ಎತ್ತರದ ಶಿಖರಗಳನ್ನು ತಲುಪಿದ ಅತಿ ಕಿರಿಯ ಎಂದನ್ನಿಸ್ಕೊಳ್ತಾರೆ. ಜೊತೆಗೆ ಲಿಯೋ ಟಾಲ್ಸ್ಟಾಯ್ ಶಾಲಾ ತರಗತಿಗಳಲ್ಲಿ ಅನುತ್ತೀರ್ಣರಾಗಿದ್ದವರು ವಾರ್ ಅಂಡ್ ಪೀಸ್ ಅಮೋಘ ಕೃತಿಯನ್ನು ರಚನೆ ಮಾಡೋದಕ್ಕೆ ಸಾಧ್ಯತೆ ಆಗ್ತದೆ. ಇಂಥ ವಿಚಾರಗಳನ್ನು ಹೇಳುತ್ತಾ ಡೇವಿಡ್ ಬ್ರಿಂಕ್ಲಿಯ ಮಾತಿನ ಜೊತೆಗೆ ಆ ಚಾಪ್ಟರ್ನ ಮುಕ್ತಾಯ ಮಾಡಿದ್ದೇನೆ. ಇತರರು ತಂದೊಡ್ಡುವ ಕಷ್ಟಗಳೆಂಬ ಇಟ್ಟಿಗೆಗಳಿಂದಲೇ ಗಟ್ಟಿಯಾದ ತಳಪಾಯ ಕಟ್ಟಿಕೊಳ್ಳಬಲ್ಲವನು ಮಾತ್ರ ಜೀವನದಲ್ಲಿ ಯಶಸ್ವಿಯಾಗಬಲ್ಲ. ಜೊತೆಗೆ ನಾನು ಗಮನಿಸ್ತಾ ಇದ್ದೆ, ನಾನು ಸುಮಾರು ಅಂಗವಿಕಲತೆಯಿಂದ ಯಶಸ್ಸಿನತ್ತ ಸಾಗಿರೋರು ಸುಮಾರು ಜನನ್ನ ನೋಡಿದ್ದೇನೆ. ಅದರ ಆಧಾರದ ಮೇಲೆ ಕೆಲವು ಕಥೆಗಳನ್ನು ಕೇಳಿದ್ದೇನೆ. ಬೆಥೋವೆನ್ ಉದಾಹರಣೆಗೆ ಕಿವುಡ್ರಾಗಿದ್ದವರು ಅದೆಂಗ್ರಿ ಸಂಗೀತ ನಿರ್ದೇಶಕರಾಗ್ತಾರೆ? ಕಿವುಡ್ರು. ಬೆಥೋವೆನ್ ಒನ್ ಆಫ್ ದಿ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಆದರು. ಸುಧಾ ಚಂದ್ರನ್ ಕಾರ್ ಆಕ್ಸಿಡೆಂಟ್, ಕಾಲು ಹೋಯ್ತು, ಮರದ ಕಾಲು ಹಾಕೊಂಡ್ರು, ಡ್ಯಾನ್ಸ್ ಮಾಡಿದ್ರು. ಹಿಂದಿ ಮಯೂರಿ ಅಂತ ಒಂದು ಚಲನಚಿತ್ರ ಬಂತು. ಮಾಲತಿ ಹೊಳ್ಳ ಒಮ್ಮೆ ನನ್ನ ಜೊತೆ ಮಾತಾಡಿದ್ರು. ಅವರು ಅಂಗವೈಕಲ್ಯತೆ ಇದ್ರೂ ಜಾವೆಲಿನ್, ಶಾರ್ಟ್ ಪುಟ್, ಡಿಸ್ಕಸ್ ಥ್ರೋ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾರೆ. ಪದ್ಮಶ್ರೀ ಪ್ರಶಸ್ತಿ ಬಂದಿದೆ ಅವ್ರಿಗೆ, ಅಲ್ವೇ ಸ್ನೇಹಿತರೆ? ಹಾಗೆ ನಾನು ಭೇಟಿಯಾದ ಮಧು ಸಿಂಗಾಲ್, ಇವರಿಗೆ ನಾಗಮ್ಮ ಪ್ರಶಸ್ತಿಯನ್ನು ಕೂಡ ನೀಡಿದ್ದೇನೆ. ತನಗೆ ಕಣ್ಣಿಲ್ಲದವರಿಗಾಗಿ ಮಿತ್ರಜ್ಯೋತಿ ಅಂತ ಒಂದು ಸಂಸ್ಥೆನ ಮಾಡಿ ಆಡಿಯೋ ಟೇಪ್ಸ್ಗಳನ್ನು ಮಾಡಿ ಆ ಕಾಲದಲ್ಲಿಯೇ SSLC ಮಕ್ಕಳು ಕಣ್ಣಿಲ್ಲದವರು ತೇರ್ಗಡೆ ಒಂದು ಹಾಗೆ ಪ್ರಯತ್ನ ಮಾಡ್ತಾರೆ. ಡೆಮಾಸ್ತನೀಸ್ ಉಗ್ಗು ಇರುತ್ತೆ ಅವನಿಗೆ. ಉಗ್ಗು ಇದ್ದ ಮನುಷ್ಯ ಪ್ರಪಂಚದ ಶ್ರೇಷ್ಠ ವಾಗ್ಮಿ ಆಗ್ತಾರೆ. ಅಂದರೆ ಎಂಥ ಸಮಸ್ಯೆಯನ್ನು ಕೂಡ ಹೊರಬರಬಲ್ಲದು ಅನ್ನೋದು ಇದರಲ್ಲಿ ನಾವು ಗಮನಿಸ್ಬೋದು. ಆಮೇಲೆ ಸೋಲುಗಳಿಗೆ ಅಂಜದಿರಿ ಶೀರ್ಷಿಕೆ ಮೇಲೆ ಒಂದು ಚಾಪ್ಟರ್ ಬರೆದಾಗ ಸೋಲನ್ನು ಮೆಟ್ಟಿ ನಿಲ್ಲಿ ಅಂತ ಹೇಳ್ತಾನೆ. KC ಶಿವಪ್ಪನವರ ಅನೇಕ ಕವನಗಳನ್ನು ಈ ಕೃತಿಯಲ್ಲಿ ಬೆಳೆಸ್ಕೊಂಡಿದ್ದೇನೆ. ಆದುದಾಯಿತು ಎನ್ನುತ್ತಾ ಸಾಗುತ್ತಿರು ನೀ ಮುಂದೆ, ಮುಳ್ಳು ಸರಿಯುವುದೇ ಹಿಂದೆ ಕಾಲಯಂತ್ರದಲ್ಲಿ, ಕಾಲ ಜಡತೆಯ ಪರಿಯ ಯಾರು ನೋಡಿದರಿಲ್ಲಿ, ಕಾಲವೆಂದರೆ ಇಂದು ಮುದ್ದು ರಾಮ. ಅಲ್ಲೇ ಸ್ನೇಹಿತರೆ, ಪದಗಳು ತುಂಬ ಸ್ಪಷ್ಟವಾಗಿರೋದ್ರಿಂದ ಹಾಗೆ ಅರ್ಥ ಆಗ್ಬಿಡುತ್ತೆ. ಕಾವ್ಯಾನಂದ ಅನ್ನೋ ಕಾವ್ಯ ನಾಮವನ್ನು ಹೊಂದಿದ್ದ ಸಿದ್ದಯ್ಯ ಪುರಾಣಿಕರ ಈ ಕವನ ತುಂಬ ಇಷ್ಟ ನನಗೆ. ಕೇದಗೆಯ ಚಂದನದ ಗಂಧವನ್ನು ಬಯಸುವಡೆ, ಸರ್ಪಗಳ ವಿಷದಂತ ಕಂಜಬೇಡ, ಸಾಗರದ ಸಿಂಪುಗಳ ಮುತ್ತುಗಳ ಬಯಸುವಡೆ, ಘೋರ ಪ್ರಾಣಿಗಳಿಗೆ ಅಂಜಬೇಡ, ಜೈಂಗೊಡದ ಜೈನಿನ ಆಸ್ವಾದ ಬಯಸುವಡೆ, ಜೇನು ಹುಳುಗಳ ಕಡಿತ ಕಂಜಬೇಡ, ಜೀವನದ ಸೌಂದರ್ಯ ಮಾಧುರ್ಯ ಬಯಸುವಡೆ, ಜೀವನದ ಕಹಿ ವಿಕೃತಿಗೆ ಅಂಜಬೇಡ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಲ್ವಾ ಸ್ನೇಹಿತರೆ? ನಮಗೆಲ್ಲ ಏನೋ ಬೇಕು ಅಂದರೆ ಯಾತಕ್ಕೆ ಈ ಅಂಜಿಕೆ ಅನ್ನೋದ್ರಿಂದನೇ ನಾವು ನಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಸಾಧಿಸ್ತಿಲ್ಲ ಅನ್ನೋದನ್ನ ಇಲ್ಲಿ ನಾನು ಪ್ರಸ್ತಾಪಿಸಿ ಭಯಗಳನ್ನು ಹೋಗಲಾಡಿಸಿಕೊಳ್ಳಿ. ಒಂದು ಚಿಂತನೆಯನ್ನು ಮತ್ತೊಂದು ಶಕ್ತಿಯುತವಾದ ಚಿಂತನೆಯಿಂದ ಹೊರದೂಡಿ ಎನ್ನುವ ಸಂದೇಶವನ್ನ ಈ ಒಂದು ಚಾಪ್ಟರ್ನಲ್ಲಿ ನಾನು ನೀಡಿದ್ದೇನೆ. ಸೋಲಿಗೆ ಪ್ರತಿ ಸಲ ಸೋಲಿಸುವ ಧೈರ್ಯವಿರುವುದಿಲ್ಲ ಅನ್ನೋದನ್ನ ಅರಿಯೋಣ ಅಂತ ಹೇಳ್ತಾ ಇದ್ದೇನೆ. ರುಡ್ಯಾರ್ಡ್ ಕಿಪ್ಲಿಂಗ್ ಅವರ ಮಾತುಗಳನ್ನು ತೆಗೆದುಕೊಂಡಿದ್ದೇನೆ. ಸಕ್ಸಸ್ ಇಸ್ ಫೇಲ್ಯೂರ್ ಟರ್ನ್ಡ್ ಇನ್ಸೈಡ್ ಔಟ್, ದ ಸಿಲ್ವರ್ ಟಿಂಟ್ ಇನ್ ದ ಕ್ಲೌಡ್ಸ್ ಆಫ್ ಡೌಟ್, and you never can tell how close you are. It may be near when it seems after. So stick to fight when you are hardest hit. It's when things go wrong that you must not quit. ನಾವು ಇಲ್ಲೆಲ್ಲೋ ಹತ್ತಿರದಲ್ಲಿ ಇದ್ದಾಗ ಬಿಟ್ಟೋಗ್ಬಿಟ್ಟಿರ್ತೀರ, ಗೊತ್ತಿಲ್ಲ ಇನ್ನು ಸ್ವಲ್ಪ ದೂರ ಹೋದ್ರೆ ನಿಮಗೆ ಗೆಲುವು ಇದೆ ಅಂತ. ಏನು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ರುಡ್ಯಾರ್ಡ್ ಕಿಪ್ಲಿಂಗ್.
ಗೆಲುವಿನ ಮಹತ್ವ ಅಂತ ಚಾಪ್ಟರ್ನಲ್ಲಿ ಏನು ಹೇಳ್ತೇನೆ ಅಂದರೆ, ಸಕ್ಸಸ್ ಕಮ್ಸ್ ಬಿಫೋರ್ ವರ್ಕ್ ಓನ್ಲಿ ಇನ್ ದ ಡಿಕ್ಷನರಿ ಅಂತ ಹೇಳ್ತೇನೆ. ಜೊತೆಗೆ ಹಿಂದಿನ ಯಶಸ್ಸನ್ನಿಟ್ಟುಕೊಂಡೇ ಬಹಳ ಕಾಲ ಮೆರೆಯಲಾಗದು, ನಿರಂತರ ಕಾರ್ಯಪ್ರವೃತ್ತರಾಗಿ ನಿರಂತರ ಯಶಸ್ಸನ್ನು ಕಾಣುವತ್ತ ಸಾಗಬೇಕು. ಆಗ ಮಾತ್ರ ನಿಮಗೆ ನಿರಂತರವಾದ ಗೆಲುವು ಲಭ್ಯವಾಗುತ್ತೆ ಅನ್ನೋದನ್ನು ಹೇಳಿದ್ದೇನೆ. ಗೆಲ್ಲುವವರು ಬೇರೆ ಬೇರೆ ಕೆಲಸ ಮಾಡುವುದಿಲ್ಲ, ಅದರ ಬದಲಾಗಿ ಅವರು ಬೇರೆ ಬೇರೆ ರೀತಿಯಲ್ಲಿ ಯೋಚಿಸುತ್ತಾರೆ ಅನ್ನೋದನ್ನ ಹೇಳಿದ್ದೇನೆ. ಯಶಸ್ಸು ನಮ್ಮ ಬಂಧುವಾಗಲಿ. ಅಂದರೆ ನಾನು ಯಾವಾಗಲೂ ಯಶಸ್ಸು ಕಾಣಬೇಕು ಅಂತ ಅದರ ಕಡೆಗೇ ನಿರಂತರವಾಗಿ ಗಮನ ಹರಿಸೋಣ ಅಂತ. ಸಂಸ್ಕೃತ ಸುಭಾಷಿತ ಹೀಗೆ ಹೇಳುತ್ತೆ, ಸಾವಿರ ಗಾವುದ ಸಾಗಲು ಬಹುದು, ಇರುವೆಯಾದರೂ ನಡೆದು ನಡೆದು, ಕೂತಲ್ಲಿದ್ದರೆ ಗರುಡನು ಕೂಡ ಒಂದಂಗುಲ ಮುನ್ನಡೆಯನು ಮಾಡ. ಗರುಡ ಆಗಿರ್ಬೋದು, ಅಲ್ಲೇ ಕೂತಿದ್ರೆ ಒಂದೇ ಒಂದು ಅಂಗುಲನೂ ಕೂಡ ಮುಂದೆ ಹೋಗಲ್ಲ ಅನ್ನುವ ಮಾತು ತುಂಬ ಪ್ರಭಾವಶಾಲಿಯಾಗಿದ್ದು, ಯಶಸ್ಸು ಎನ್ನುವುದು ಎಂದಿಗೂ ಆಕಸ್ಮಿಕವಲ್ಲ, ಅದು ಸಿದ್ಧತೆ ಮತ್ತು ಅವಕಾಶಗಳ ಹದವಾದ ಮಿಶ್ರಣ ಅಂತ ಹೇಳ್ತಾ ಕೊಲಂಬಸ್ನ ಕಥೆಯನ್ನು ಇಲ್ಲಿ ತೆಗೆದುಕೊಂಡು ಈ ಚಾಪ್ಟರ್ನ ಒಂದು ಉತ್ತಮವಾದ ವಾಕ್ಯದಿಂದ ಎಂಡ್ ಮಾಡಿದ್ದೇನೆ. ಭೂಗೋಳ ಸೇರುವವರು ಹಲವರು, ಇತಿಹಾಸ ಸೇರುವವರು ಕೆಲವರು. ನೀವು ಕೂಡ ಇತಿಹಾಸ ಸೇರೋದಕ್ಕೆ ಸಾಧ್ಯತೆ ಇದೆ ವೀಕ್ಷಕರೇ. ಆ ನಿಟ್ಟಿನಲ್ಲಿ ನಿಮ್ಮ ಬದುಕಿನಲ್ಲಿ ಸೋಲುಗಳಾದರೂ ನೀವು ಅದಕ್ಕೆ ಒಂದು ರೀತಿ ಅಪನಂಬಿಕೆ ಇಟ್ಟುಕೊಳ್ಳಬೇಡಿ ಅಂತ ಹೇಳ್ತಾ, ಮನೋಭಾವ ನಮ್ಮ ಬದುಕನ್ನು ಬದಲಿಸುತ್ತೆ ಅನ್ನೋದನ್ನ ಮುಂದಿನ ಒಂದು ಚಾಪ್ಟರ್ಲಿ ಹೇಳಿದ್ದೇನೆ. ನಕಾರಕ್ಕೆ ನಮಸ್ಕಾರ ಹೇಳಿ, ಆಶಾವಾದಿತನ, ಪಾಸಿಟಿವ್ನೆಸ್. ಅದಕ್ಕೆ ನನಗೆ ಪರಿಚಯ ಇದ್ದ ಅಥ್ಲೆಟಿಕ್ ಚಾಂಪಿಯನ್ ಅರ್ಜುನ್ ದೇವಯ್ಯ ಅವರ ಕಥೆಯನ್ನೇ ತೆಗೆದುಕೊಂಡಿದ್ದೇನೆ. ಅರ್ಜುನ್ ದೇವಯ್ಯ ನನಗೆ ವೈಯಕ್ತಿಕವಾಗಿ ಕೂಡ ಪರಿಚಯ. ಅವರು ಒಂದು ರೀತಿ ಡಿಗ್ರಿಗೆ ಹೋದಾಗ ಸ್ಪೋರ್ಟ್ಸ್ಗೆ ಹೋಗಿ ನ್ಯಾಷನಲ್ ಲೆವೆಲ್ ಹೆಸರು ಮಾಡಬೇಕು ಅಂತ ಅನಿಸುತ್ತೆ, ಡಿಸೈಡ್ ಮಾಡ್ತಾರೆ. ಓಕೆ, ಒಂದು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಾರೆ ಈಗ. ಆದರೆ ಆ ಸ್ಪೋರ್ಟಿವ್ ಸ್ಪಿರಿಟ್ ಅರ್ಜುನ್ ದೇವಯ್ಯನವರಲ್ಲಿ ನೋಡಬೇಕು. ನನ್ನ ಹಲವು ತರಬೇತಿ ಕಾರ್ಯಕ್ರಮಗಳಿಗೆ ಅವರು ಕೂಡ ಭಾಗವಹಿಸಿದ್ದಾರೆ. ಹತಾಶೆ ಎಂಬ ಮೃತ್ಯುಪಾಶ, ಈ ಕೋಪ, ಅತಿರೇಕ, ಆಕ್ರಮಣ, ಸ್ವಯಂ ನಿಂದನೆ, ಸ್ವಯಂ ಶಿಕ್ಷೆ, ಇವೆಲ್ಲವೂ ಹತಾಶೆಯ ರೂಪವಾಗಿ ಮೃತ್ಯುಪಾಶದ ಕಡೆಗೆ ಕೆಲವರು ಹೋಗಬೇಡಿ ಅಂತ ಹೇಳ್ತಾ, ಸೋಲು ಮತ್ತು ಮಾನಸಿಕ ಒತ್ತಡಕ್ಕೆ ಒಂದಕ್ಕೊಂದು ಕನೆಕ್ಷನ್ ಇದೆ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಚಿಂತೆಯಿಂದ ಚಿಂತನೆಡೆಗೆ ಸಾಗಿ ಅಂತ ಹೇಳ್ತಾ, ಅಂಬಿಗರ ಚೌಡಯ್ಯರ ಮಾರ್ಮಿಕವಾಗಿ ಹೇಳಿರುವ ಒಂದು ಮಾತನ್ನ ಬಳಸ್ಕೊಂಡಿದ್ದೇನೆ. ಬಡತನಕ್ಕೆ ಉಂಬ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿ ಇಪ್ಪವರ ಕಂಡೆ, ಶಿವನ ಚರಿತ್ರೆಯಲ್ಲಿದ್ದವರೊಬ್ಬರನ್ನು ನಾನು ಕಾಣೆ ಅಂತ ಅವರು ಹೇಳ್ತಾರೆ. ಜೊತೆಗೆ ಈ ಒಂದು ವಾಕ್ಯದಿಂದ ಈ ಚಾಪ್ಟರ್ನ ಮುಕ್ತಾಯ ಮಾಡಿದ್ದೇನೆ. ನಡುಕಡಲಲ್ಲಿ ಹಡಗು ಮುಳುಗಿದರೇನು ಗತಿ ಎಂದು ಚಿಂತಿಸುತ್ತಾ ಕುಳಿತವನು ಸಮುದ್ರ ದಾಟುವುದುಂಟೆ. ಪ್ರಯತ್ನ ಪಟ್ಟವನಷ್ಟೇ ಜೀವನದಲ್ಲಿ ಈಜಿ ಮುಂದೆ ಬರಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತ ಸಮಸ್ಯೆ ನಿವಾರಣೆ ಅನ್ನುವ ಚಾಪ್ಟರ್ನಲ್ಲಿ ನಾನೇನು ಮಾಡಿದ್ದೇನೆ, ಒಂದು ಚಿತ್ರವನ್ನೇ ಬರೆಸಿದ್ದೇನೆ. 2 ಕಾಲಿರುವ ಒಬ್ಬ ವ್ಯಕ್ತಿ, ಮತ್ತೊಬ್ಬ 1 ಕಾಲಿರುವ ಒಬ್ಬ ವ್ಯಕ್ತಿ. 1 ಕಾಲಿರುವ ಒಬ್ಬ ವ್ಯಕ್ತಿಯನ್ನ ನೋಡಿದಾಗ 2 ಕಾಲಿರುವವ ಏನಂದ್ಕೊಂತಾನೆ, ಇಷ್ಟಾದರೂ ನಾನು ಉತ್ತಮ ಮಟ್ಟದಲ್ಲಿ ಇದ್ದೇನೆ ಎನ್ನುವ ಭಾವನೆಯನ್ನ ಹೊಂದುತ್ತಾನೆ. ಹಾಗೆ ನಾವು ಹೊಂದಿಕೊಳ್ಳಬೇಕು. ಒಂದು ಬೆಂಕಿ ಕಡ್ಡಿಯನ್ನು ದೇವರೆದುರಿಗಿನ ನಂದಾದೀಪವನ್ನು ಬೆಳಗಿಸಲು ಅಥವಾ ಊರನ್ನು ಸುಡಲು ಉಪಯೋಗಿಸಬಹುದಾಗಿದೆ. ಆಯ್ಕೆ ನಮ್ಮದು. ಬದುಕಿನ ಅನೇಕ ಸಂದರ್ಭಗಳನ್ನು ನಾವು ಈ ರೀತಿ ಗಮನಿಸಬೇಕು ಅಂತ ಹೇಳ್ತಾ, ಈ ಒಂದು ಮಾನಸಿಕ ಸಮಸ್ಯೆಯ ಸುಳಿಯಿಂದ ಹೊರಗಡೆ ಬರಬೇಕು. ಮಾನಸಿಕ ಬಲಾಢ್ಯತನ ನಿಮ್ಮನ್ನು ಎತ್ತರೆತ್ತರಕ್ಕೆ ಬೆಳೆಸುತ್ತದೆ ಅಂತ ಹೇಳ್ತಾ, ಸಮಸ್ಯೆ ಎಂದರೇನು, ಸಮಸ್ಯೆ ಏಕೆ ಬಂತು, ಸಮಸ್ಯೆ ಉಂಟಾದದ್ದು ಯಾವಾಗ, ಸಮಸ್ಯೆ ಹೇಗೆ ಬಂದಿತು, ಸಮಸ್ಯೆ ಎಲ್ಲಿ ಬಂತು, ಸಮಸ್ಯೆ ಉಂಟು ಮಾಡಿದವರು ಯಾರು, ಇವೆಲ್ಲ ಯೋಚನೆ ಮಾಡ್ತಾ ಆಗುವ ಪರಿಣಾಮಗಳನ್ನು ನಿವಾರಣೆ ಮಾಡಿಕೊಂಡು
ಪರಿಹರಿಸಿಕೊಳ್ಳುವ ಬಗ್ಗೆ ನಾವು ಗಮನ ಕೊಡಬೇಕು ಅನ್ನೋದನ್ನ ಸುದೀರ್ಘವಾಗಿ ಸುಮಾರು ಒಂದು 20 ಪಾಯಿಂಟ್ಸ್ನ ನಾನು ಇಲ್ಲಿ ನೀಡಿದ್ದೇನೆ. ನಮ್ಮಿಂದ ತಪ್ಪಾದರೆ ಆ ತಪ್ಪನ್ನು ಒಪ್ಪಿಕೊಳ್ಳುವ ವ್ಯಕ್ತಿಗಳು ನೀವಾಗಿ ಅಂತ ಇಲ್ಲಿ ಹೇಳಿದ್ದೇನೆ. ಮುಂದಿನ ಚಾಪ್ಟರ್ ಸಂಘರ್ಷ, ಕಾನ್ಫ್ಲಿಕ್ಟ್. ಇದು ನಮ್ಮ ಮನಸ್ಸಿನಲ್ಲಿ ನಮ್ಮ ಸುತ್ತಮುತ್ತಲ ಪರಿಸ್ಥಿತಿಯನ್ನು ನೋಡಿ ಆಗಾಗ ಹೌದಲ್ವೇ, ಯಾಕೆ ಈ ಸಂಘರ್ಷಕ್ಕೆ ಒಳಗಾಗುತ್ತೇವೆ ಅನ್ನೋದನ್ನ ಹೇಳ್ತಾ ಕೆಲವೊಂದು ಟಿಪ್ಸ್ ಕೊಟ್ಟಿರೋದನ್ನ ಹೇಳ್ಬಿಡ್ತಾನೆ. ಜಾಗರೂಕತೆಯಿಂದ ಆಲಿಸಿ, ಪ್ರತಿಕ್ರಿಯೆ ನೀಡಬೇಡಿ, ಪ್ರತಿಸ್ಪಂದಿಸಲು ಪ್ರಯತ್ನಿಸಿ, ಪಾರದರ್ಶಕವಾಗಿರಿ, ಪ್ರಾಮಾಣಿಕವಾಗಿರಿ, ಕೋಪದ ಮೇಲೆ ನಿಯಂತ್ರಣವಿರಲಿ, ನಾನು ಎಂಬ ಪದ ಬಳಸಿ, ನೀವು ಕೇಳಿದ್ದನ್ನು ಪುನಃ ಕೇಳಿ, ಹಾಸ್ಯ ಪ್ರವೃತ್ತಿ ಬಳಸಿ ಎನ್ನುವ ಸಲಹೆಗಳನ್ನು ನಾನು ನೀಡಿದ್ದೇನೆ. ಮುಂದಿನ ಚಾಪ್ಟರ್ ಆತ್ಮಹತ್ಯೆ ಸಮಸ್ಯೆಗೆ ಪರಿಹಾರವಲ್ಲ ಅಂತ ಹೇಳ್ತಾ, ನೀರಿಗೆ ಬಿದ್ದವರನ್ನು ಗಂಗೆ ಒಮ್ಮೆಲೇ ಮುಳುಗಿಸುವುದಿಲ್ಲ, 3 ಬಾರಿ ಮೇಲೆತ್ತಿ ನಂತರವಷ್ಟೇ ಮುಳುಗಿಸುತ್ತಾಳೆ ಅಂತ ಹೇಳ್ತಾ ಆತ್ಮಹತ್ಯೆಗೆ ವಿವಿಧ ಕಾರಣಗಳನ್ನು ನಾನು ಇಲ್ಲಿ ಪಟ್ಟಿ ಮಾಡಿ, ಅದೇನೇ ಕಾರಣ ಇರಲಿ ನೀವು ಜೀವನದಲ್ಲಿ ಉತ್ತಮ ಹಂತಕ್ಕೆ ಬರಲು ಸಾಧ್ಯವಾಗಿದೆ ಎನ್ನುವುದನ್ನು ನನ್ನ ಕೆಲವು ಅನುಭವಗಳನ್ನು ಹೇಳ್ತಾ, ಈಸಬೇಕು ಇದ್ದು ಜಯಿಸಬೇಕು ಅಂತ ಪುರಂದರದಾಸರು ಹೇಳಿರುವ ಮಾತನ್ನು ಇಲ್ಲಿ ಹೇಳಿದ್ದೇನೆ. ಒಡಲು ಜಾಗಟೆಯ ಮಾಡಿ ನುಡಿವ ನಾಲಿಗೆಯ ಪಿಡಿದು ಬಿಡದೆ ಢಣ ಢಣ ಎಂದು ಬಡಿದು ಚಪ್ಪಳಿಕ್ಕಿರೋ ಅನ್ನುವ ಒಂದು ರೂಪಕವನ್ನು ಕೂಡ ಇಲ್ಲಿ ಬಳಸಿದ್ದೇನೆ. ಸೆಪ್ಟೆಂಬರ್ 10 ವಿಶ್ವ ಆತ್ಮಹತ್ಯೆ ನಿಗ್ರಹ ದಿನ ಅಂತ ಮಾಡ್ತಾರೆ. ನಾವು ಅಟೆಂಪ್ಟ್ ಮೇ ಬಿ ಎ ಫೇಲ್ಯೂರ್ ಬಟ್ ದೇರ್ ಶುಡ್ ನಾಟ್ ಬಿ ಎ ಫೇಲ್ಯೂರ್ ಆಫ್ ಎನ್ ಅಟೆಂಪ್ಟ್ ಅನ್ನೋದನ್ನ ಹೇಳಿದ್ದೇನೆ. ಸವಾಲುಗಳನ್ನು ಕ್ರಿಯೆಯತ್ತ ಕೊಂಡೊಯ್ಯಿರಿ. ನಿಮ್ಗೇನೋ ಚಾಲೆಂಜಸ್ ಬರುತ್ತೆ, ಬಟ್ ಅದಕ್ಕೆ ನೀವೊಂದು ಆಕ್ಷನ್ ಇಂದ ಮುಂದೆ ಮುಂದೆ ಸಾಗಿ. ಮಹಾತ್ಮ ಗಾಂಧಿಯವರ ಮಾತು ಇಲ್ಲಿ ತುಂಬಾ ಮುಖ್ಯ ಆಗ್ತದೆ. ಮೊದಲು ಅವರು ಉದಾಸೀನ ಮಾಡುತ್ತಾರೆ, ಆಮೇಲೆ ಅಪಹಾಸ್ಯ ಮಾಡುತ್ತಾರೆ, ಅದಾದ ಮೇಲೆ ನಿನ್ನ ಜೊತೆ ಹೋರಾಟಕ್ಕಿಳಿಯುತ್ತಾರೆ, ಅದೂ ಮುಗಿದ ಮೇಲೆ ನಿನಗೆ ಗೆಲುವು ಸಿಗುತ್ತದೆ. ಎಷ್ಟು ಮಾರ್ಮಿಕವಾಗಿ ನಮ್ಮ ಮಹಾತ್ಮ ಗಾಂಧೀಜಿ ಹೇಳಿದ್ದಾರೆ ಅಲ್ವಾ. ಆತ್ಮವಿಶ್ವಾಸ ಅನ್ನುವಂಥ ಚಾಪ್ಟ್ರಲ್ಲಿ ನಮ್ಮ ಶ್ರೀ ಶಿವಕುಮಾರ ಸ್ವಾಮಿಗಳು ಹೇಳಿದ ಮಾತನ್ನ ತಗೊಂಡಿದ್ದೇನೆ. ಕೀಳರಿಮೆ ಮತ್ತು ಮೇಲರಿಮೆ ಎಂಬುವು ಬೇರೆ ಬೇರೆ ಧ್ರುವಗಳಾದರೆ ಅದರ ನಡುವಿನ ರೇಖೆಯೇ ಆತ್ಮವಿಶ್ವಾಸ. ಕೀಳರಿಮೆ ಮೇಲರಿಮೆ ಮಧ್ಯದಲ್ಲಿರುವುದೇ ಆತ್ಮವಿಶ್ವಾಸ. ಆ ಆತ್ಮವಿಶ್ವಾಸವನ್ನು ನೀವೆಲ್ಲರೂ ಬಳಸಿಕೊಳ್ಳಿ ಅಂತ ಹೇಳ್ತಾ, ನಾನು ನೀಲ್ ಆರ್ಮ್ಸ್ಟ್ರಾಂಗ್ ಅವರ ಉದಾಹರಣೆ ಜೊತೆಗೆ ಕೆಲವರ ಹತ್ರ ಕವನಗಳನ್ನು ಬರೆಸಿದ್ದೆ. 2 ಸಾಲು ಹೇಳ್ತೇನೆ. ರಚನೆ ರಾಮಮೂರ್ತಿ. ಧರೆಯೊಳು ಮರೆಯಲು ನೆಮ್ಮದಿ ಪಡೆಯಲು ಸುಲಭದ ದಾರಿಯೇ ಆತ್ಮವಿಶ್ವಾಸ. ದಿನಕರ ದೇಸಾಯಿಯವರ ಸಾಲುಗಳು. ಸತ್ತರೂ ಬದುಕಿರಲಿ ಆತ್ಮವಿಶ್ವಾಸ, ತಪ್ಪದೇ ಮರಳುವುದು ಶ್ರಾವಣದ ಮಾಸ, ನೆಗೆಯುವುದು ನೆಲದಿಂದ ಸೂರಣದ ದಂಟು, ಮುದಿ ವೃಕ್ಷವೂ ಕೂಡ ಹೂ ಬಿಡುವುದುಂಟು. ಎಷ್ಟು ಚೆನ್ನಾಗಿ ಈ ಚೈತನ್ಯದ ಚಿಲುಮೆಯಾಗಿ ಎನ್ನುವ ಚಾಪ್ಟರ್ಲಿ ಈ ರೀತಿ ತೆಗೆದುಕೊಂಡು, ಅಕ್ಕ ಮಹಾದೇವಿಯವರ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡಂತಯ್ಯ, ಈ ರೀತಿಯ ಕವನಗಳನ್ನು ತೆಗೆದುಕೊಂಡಿದ್ದೇನೆ. ಆತ್ಮವಿಶ್ವಾಸ ವೃದ್ಧಿಸಿಕೊಳ್ಳಲು ನೆರವಾಗುವ ಅಂಶಗಳನ್ನು ನಾನು ಪ್ರಸ್ತಾಪ ಮಾಡುತ್ತಾ, ನಿಮ್ಮ ಕ್ರಿಯಾಶೀಲತೆ, ಕಾರ್ಯನಿರ್ವಹಣೆ, ಅವಕಾಶ, ಶಿಸ್ತು, ಆರೋಗ್ಯ, ಹೊಂದಾಣಿಕೆ, ಉತ್ತಮ ಮಾತುಗಾರಿಕೆ, ದೈಹಿಕ ವ್ಯಾಯಾಮ, ನಿಮ್ಮ ಪ್ರತಿಭೆಯನ್ನು ಹೊರಗೆ ಹಚ್ಚಿ ಈ ರೀತಿಯ ಸಲಹೆಗಳನ್ನು ನೀಡುತ್ತಾ, ಸಮಯವೇ ಹಣ, ಉತ್ಸಾಹದ ಚಿಲುಮೆಯಾಗಿರಿ, ಯೋಜನೆಯ ಮಹತ್ವ, ಭಾವನೆಗಳ ಮೇಲಿನ ಹತೋಟಿ, ನಗು ನಗುತ್ತಾ ನಲಿ ನಲಿ ಅಂತ ಹೇಳ್ತಾ ಕೆಲವೊಂದು ಸಲಹೆಗಳನ್ನು ಒಂದು ಚಾಪ್ಟರ್ಲಿ ನೀಡಿದ್ದೇನೆ. ಜೊತೆಗೆ ಪ್ರೇರಣೆಯ ಮಹತ್ವ, ಮೋಟಿವೇಶನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ದಾಖಲೆ ಮಾಡಿ ರವಿ ರೋಯ್ಡೇಕರ್ ಮತ್ತು ಫೋಟೋಗ್ರಾಫರ್ ಎಚ್ ಸತೀಶ್ ಅವರ ಬದುಕಿನ ಕೆಲವೊಂದು ಕಥೆಗಳನ್ನು ಹೇಳ್ತಾ, ಶಾರದಾ ಕೆ ರಾಜು ಇವರ ಉದಾಹರಣೆಯನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳೇಬೇಕು. ಈಕೆಗೆ ಆಗಿದ್ದು 75 ಆಪರೇಷನ್. ಇಮ್ಯಾಜಿನ್. ಶಾರದಾ ಕೆ ರಾಜು ನೋಡೋದಕ್ಕೆ ತುಂಬ ಸುಂದರವಾಗಿದ್ರು. ನಾನೊಂದು ಆತ್ಮವಿಶ್ವಾಸ ಅನ್ನೋ ಆಡಿಯೋಗೆ ಮಾತಾಡ್ಸೋಕ್ಕೆ ಸ್ಟುಡಿಯೋಗೆ ಕರೆದೆ. ಮೇಡಮ್ ಜೀವನ ಬೇವು ಬೆಲ್ಲ ಅಂತಾರೆ, ನೀವೇನು ಹೇಳ್ತೀರಾ ಮೇಡಮ್ ಅಂದೆ. ಜಯಪ್ರಕಾಶ್, ಜೀವನ ಬೇವು ಬೆಲ್ಲ ಸರಿ, ಆದರೆ ಜೀವನದಲ್ಲಿ ಬೆಲ್ಲ ಜಾಸ್ತಿ ಮಾಡ್ಕೋಬಾರ್ದು ಅಂತ ಯಾರು ನಿಮ್ಮ ಕೈ ಇಟ್ಕೊಂಡಾರೆ?
ನನ್ನ ಬದುಕೆ ಚೇಂಜ್ ಆಯ್ತು ಅವತ್ತಿಂದ. ಜೀವನ ಬೇವು ಬೆಲ್ಲ ಸರಿ, ಆದರೆ ಬೆಲ್ಲದ ಪ್ರಮಾಣವನ್ನು ಯಾಕೆ ಜಾಸ್ತಿ ಮಾಡ್ಕೊಳ್ಬಾರ್ದು ಅಂತ ಪ್ರಶ್ನೆ ಮಾಡಿದ್ರು. ನನಗೆ ಒಂದು 2-3 ಅವರ ಪೇಂಟಿಂಗ್ಗಳನ್ನು ಕೊಟ್ಟಿದ್ರು. ಈ ಪೇಂಟಿಂಗ್ಗಳು ಒಂದೊಂದನ್ನು ಎಷ್ಟು ಚೆನ್ನಾಗಿ ಸೊಗಸಾಗಿ ಬರೆದಿದ್ರು ಅಂದರೆ, ಒಂದು ದಿನ ನಾನು ಅವ್ರ ಮನೆಯಲ್ಲಿ ಅವ್ರು ಬರೆದಿದ್ದ ಪೇಂಟಿಂಗ್ ನೋಡೋದಕ್ಕೆ ಬೆಳಗ್ಗೆಯಿಂದ ಸಂಜೆವರೆಗೆ ಸುಮ್ಮನೆ ಕಣ್ ತುಂಬ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ಶಾರದಾ ಕೆ ರಾಜು ಅಂತವರ ಉದಾಹರಣೆ ನಮ್ಮ ಬದುಕಿನಲ್ಲಿ ಪ್ರಭಾವವನ್ನು ಬೀರುತ್ತೆ. ಅವರು ಹೇಳಿದ ಮಾತು ನನ್ನನ್ನೇ ಬದಲಿಸಿದೆ ಸ್ನೇಹಿತರೆ. ಜೊತೆಗೆ ನಾನು ನೋಡಿದ ಮತ್ತೊಬ್ಬರ ಉದಾಹರಣೆಯನ್ನು ಕೂಡ ಇಲ್ಲಿ ತೆಗೆದುಕೊಂಡಿದ್ದೇನೆ. ಆಕೆ ಅಪ್ರತಿಮ ಸಾಧಕಿ CN ಜಾನಕಿ. 1992ನಲ್ಲಿ ಇಂಗ್ಲಿಷ್ ಕಡಲ್ಗಾಲುವೆಯನ್ನು ಈಜ್ತಾರೆ. ಪೋಲಿಯೋ, 2 ಕಾಲಿಲ್ಲ. ನಮ್ಮ ಗುರುಗಳು ರವಿ ರೋಡೆಕ್ಕರ್ ಒಂದ್ಸರಿ ಕೇಳಿದ್ರಂತೆ, ಏನಮ್ಮ ದೇವ್ರ ಮೇಲೆ ಬೇಜಾರಾಗ್ಲಿವೇನಮ್ಮ ನಿಂಗೆ, 2 ಕಾಲು ಕಿತ್ಕೊಂಡ್ಬಿಟ್ಟವನಲ್ಲ. ಅಯ್ಯೋ, ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ ರವಿ ಅವರೇ, ಸ್ವಿಮ್ಮಿಂಗ್ ಮಾಡಕ್ಕೆ ತೂಕ ಕಡಿಮೆ ಇದ್ದಷ್ಟು ಒಳ್ಳೇದು. ನೋಡಿ, 2 ಕಾಲು ಇಲ್ದಿರೋದು ತೂಕ ಕಡಿಮೆ ಆಯ್ತು, ಈಸಿಯಾಗಿ ಈಜ್ಬಿಟ್ಟೆ ಅಂತ ಹೇಳಿದ್ರಂತೆ. ಇಟ್ ಈಸ್ ಹೌ ವಿ ಲುಕ್ ಅಟ್ ಥಿಂಗ್ಸ್ ಇನ್ ಅವರ್ ಲೈಫ್ ಅನ್ನೋದು ನಮ್ಗಾಗ ಅರ್ಥ ಆಗುತ್ತೆ. ಜಾನಕಿ ಮೇಡಮ್ ನಾನು ದೂರದರ್ಶನಕ್ಕೆ ಕರೆಸ್ಕೊಂಡು ಇಂಟರ್ವ್ಯೂ ಮಾಡಿದೆ. ಅವರು ಬ್ಯಾಂಕ್ ಮ್ಯಾನೇಜರ್ ಆಗಿ ಈಗ ರಿಟೈರ್ ಆಗಿ NR ಕಾಲೋನಿಯಲ್ಲಿ ಇದ್ದಾರೆ. ಕಲ್ಪನಾ ಚಾವ್ಲಾ ಉದಾಹರಣೆಯನ್ನು ನೀಡಿದ್ದೇನೆ. ಬುಕರ್ ಟಿ ವಾಷಿಂಗ್ಟನ್ ಅವರ ಉದಾಹರಣೆಯನ್ನು ಇಲ್ಲಿ ನೀಡಿದ್ದೇನೆ. ಜೊತೆಗೆ ವಿವೇಕಾನಂದರ ಹಲವು ಕೋಟ್ಸ್ಗಳನ್ನು ತೆಗೆದುಕೊಂಡು ಬೇರೆ ಬೇರೆ ಸಾಧಕರು ಆತ್ಮವಿಶ್ವಾಸದ ಬಗ್ಗೆ ಏನು ಹೇಳಿದ್ರು ಅದನ್ನು ತೆಗೆದುಕೊಂಡಿದ್ದೇನೆ. ಉದಾಹರಣೆಗೆ ಜಾನ್ F ಕೆನಡಿ, ನಮಗೆ ನಮ್ಮಲ್ಲಿ ನಂಬುಗೆ ಇದ್ದರೆ ಮಾತ್ರ ಭವಿಷ್ಯದಲ್ಲಿ ನಮಗೆ ನಂಬಿಕೆ ಇರುತ್ತದೆ ಅಂತಾರೆ. ಅಂದರೆ ಇಷ್ಟೊಂದು ಕೋಟ್ಸ್ಗಳನ್ನು ನಾನು ಈ ಕೃತಿಯಲ್ಲಿ ನೋಡಿದ್ದೇನೆ. ಸ್ನೇಹಿತರೆ, ಅತಿಯಾದ ಆತ್ಮವಿಶ್ವಾಸವು ಒಳಿತಲ್ಲ ಅಂತ ಒಂದು ಸ್ಟ್ಯಾಚ್ಯುಟರಿ ವಾರ್ನಿಂಗ್ ಕೊಟ್ಟಿದ್ದೀನಿ. ಕೆಲವರು ಓವರ್ ಕಾನ್ಫಿಡೆನ್ಸಲ್ಲಿ ಹೋಗಿ ತಲೆ ಚಚ್ಕೊಂಡ್ಬಿಟ್ರೆ ಏನು ಮಾಡೋಕ್ಕಾಗತ್ತೆ? ನಮ್ಮಲ್ಲಿ ಕಾನ್ಫಿಡೆನ್ಸ್ ಇರಬೇಕು. ಅದನ್ನು ನಿರಂತರವಾಗಿ ಪ್ರಯತ್ನದಿಂದ, ಅದಕ್ಕೆ ಕೊನೆ ಚಾಪ್ಟರ್ ನಿರಂತರ ಪ್ರಯತ್ನವೇ ಯಶಸ್ಸಿನ ಗುಟ್ಟು ಅಂತ ಹೇಳಿದ್ದೇನೆ. ಅಂದರೆ ನಾವು ಕಂಟಿನ್ಯೂಸ್ ಎಫರ್ಟ್ ಆಗ್ತಾ ಇರಬೇಕು. ಬಿದ್ದೆನೆಂದರೆ ಬಿದ್ದೆ, ಎದ್ದು ನಿಲ್ಲುವುದ ಕಲಿಯೋ, ಜೇಡ ರಚಿಸದೆ ಜಾಲ ತಿರುಗಿ ಅದನೆ, ಬಿದ್ದವರೇ ಎದ್ದವರು ನಟನೆಗೈದವರಲ್ಲ, ಮರಳಿ ಯತ್ನವ ಮಾಡು ಮುದ್ದು ರಾಮ. ಸ್ನೇಹಿತರೆ, ಇಡೀ ಕೃತಿಯ ಸಾರವನ್ನ, ಇಡೀ ಪುಸ್ತಕದ ಸಾರವನ್ನ ಈ ವಿಡಿಯೋನಲ್ಲಿ ನೋಡಿದ್ದೇನೆ. ಒಂದೇ ಸಾರಿ ನಿಮಗೆ ನೋಡಿ ಸಮಾಧಾನ ಆಗಲಿಲ್ಲ ಅಂದರೆ ಇಂಥ ವಿಡಿಯೋ ಅಟ್ಲೀಸ್ಟ್ ಒಂದು 4-5 ಸಾರಿ ನೋಡಿ. ಆಮೇಲೆ ನಿಮ್ಗೇನು ಅನಿಸುತ್ತೆ ಅದನ್ನು ಕಾಮೆಂಟ್ ಮಾಡಬೇಕು. ಆವಾಗ ನಿಮ್ಮ ಬರವಣಿಗೆಯ ಶೈಲಿಯೂ ಕೂಡ ಇಂಪ್ರೂವ್ ಆಗುತ್ತೆ, ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ಲಿಕ್ಕೂ ಸಾಧ್ಯ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸೋಲು ಒಂದು ಅನುಭವ. ಯಾವಾಗ ನೀವು ಸೋಲು ಒಂದು ಅನುಭವ ಅಂತ ಭಾವಿಸ್ತೀರಿ, ನಿಮಗೆ ಮುಂದೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಇದು ನನ್ನ ವೈಯಕ್ತಿಕ ಅನುಭವವೂ ಹೌದು. ಪುಸ್ತಕ ಬರೆದಾಗ ಹಲವು ಸಾಧಕರನ್ನ ನೋಡಿ ತಿಳಿದು ದಾಖಲಿಸಿ ಬರೆದಿದ್ದೇನೆ. ಆ ಒಂದು ಘಂಟಾಘೋಷದಿಂದ ನಿಮಗೆ ಹೇಳ್ತೇನೆ, ನಿಮ್ಮ ಜೀವನದಲ್ಲಿ ನಿಮಗೂ ಇರ್ಬೋದು ಸಮಸ್ಯೆಗಳು. ಆ ಸಮಸ್ಯೆಗಳಿಂದ ಹೊರ ಬರೋದಕ್ಕೆ ನಿಮಗೂ ಕೂಡ ಸಾಧ್ಯತೆ ಇದೆ. ಓದಿ, ತರಬೇತಿಗಳಲ್ಲಿ ಭಾಗವಹಿಸಿ, ಈ ಥರ ಪುಸ್ತಕಗಳನ್ನು ಓದುವುದು, ಈ ರೀತಿಯ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ನೋಡುವುದು ನಿಮಗೆ ಒಳ್ಳೆಯದನ್ನು ಮಾಡುತ್ತೆ. ನಿಮಗೆ ಶುಭವಾಗಲಿ, ನಿಮಗೆ ಗೆಲುವಾಗಲಿ. ನಮಸ್ಕಾರ.